ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಅರೆ ಬೆಂಗಳೂರು ಸ್ವಚ್ಛ ನಗರಿ ಆಗುತ್ತೆ, ಫುಟ್ಪಾತ್ ಪಾದಚಾರಿಗಳಿಗೆ ಮುಕ್ತ ಆಗುತ್ತೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ. ಬಟ್ ಇದರ ಜೊತೆಗೆ ಅತಿ ದೊಡ್ಡ ಹಗರಣ ಕೂಡ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಒಂದ್ ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಮತ್ತೊಂದು ಕಡೆ ಭರ್ಜರಿ ಗೋಲ್ಮಾಲ್ ಅಂತೆ. ಫುಟ್ಪಾತ್ ತೆರವು ಹೆಸರಲ್ಲಿ ನಡೀತಾ ಇದೆಯಾ ಮತ್ತೊಂದು ಗುಜರಿ ದಂಧೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ ಬೆಂಗಳೂರಲ್ಲಿ. ಫುಟ್ಪಾತ್ ಮಾರ್ಗಗಳಲ್ಲಿ ಶೆಡ್, ಅಂಗಡಿ ತೆರವು ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಕಿದ್ದಾರೆ. ತೆರವು ವೇಳೆ ಆಫೀಸರ್ಸ್ ಕಬ್ಬಿಣದ ಶೀಟ್ ವಶಕ್ಕೆ ಪಡಿತಾ ಇರೋದು ಯಾಕೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಹಗಲು ದರೋಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ. ಬಡ ವ್ಯಾಪಾರಿಗಳ ವಸ್ತು ಇನ್ಯಾರೋ ಜೇಬಿಗೆ ಭರ್ಜರಿ ದುಡ್ಡು. ಕಬ್ಬಿಣದ ಶೆಡ್ಗಳನ್ನ ಗುಜರಿಗೆ ಹಾಕ್ತಿದ್ದಾರಂತೆ ಆಫೀಸರ್ಸ್. ಫುಟ್ಪಾತ್ ತೆರವು ಹೆಸರಲ್ಲಿ ಸಿಬ್ಬಂದಿಯಿಂದ ಫುಲ್ ಕಮಾಯಿ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ. ಅನಧಿಕೃತ ಬೋರ್ಡ್, ಬ್ಯಾನರ್, ಕಬ್ಬಿಣ, ಕಟ್ಟಿಗೆ ವಸ್ತುಗಳ ಮಾರಾಟ ಆಗ್ತಾ ಇದೆಯಂತೆ. ಭೂಪಸಂದ್ರ ವಾರ್ಡ್ನಲ್ಲಿ ಜಿಬಿಎಸ್ ಸಿಬ್ಬಂದಿಯ ಹಗಲು ದರೋಡೆ ವಿಚಾರ ಬೆಳಕಿಗೆ ಬಂದಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮಾರಾಟ ಆಗ್ತಾ ಇದೆಯಂತೆ. ಜಪ್ತಿ ಮಾಡಿದ ವಸ್ತುಗಳನ್ನ ನಿಯಮಾನುಸಾರ ಹರಾಜು ಹಾಕಬೇಕು, ಆದ್ರೆ ಹರಾಜು ಹಾಕ್ತಿಲ್ಲ. ಜಪ್ತಿ ಮಾಡಿರುವ ವಸ್ತುಗಳನ್ನ ಶೇಖರಿಸಿ ಒಂದ್ ಕಡೆ ಇಡಬೇಕು. ನಿಯಮಗಳನ್ನ ಗಾಳಿಗೆ ತೂರಿ ಹಾಡ ಹಗಲೇ ಸದ್ದಿಲ್ಲದೆ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ರೆ ಬಡ ವ್ಯಾಪಾರಿಗಳ ವಸ್ತು ಇನ್ಯಾರೋ ಜೇಬಿಗೆ ಭರ್ಜರಿ ದುಡ್ಡು ಅನ್ನುವಂಥ ಪರಿಸ್ಥಿತಿ ಇದೆ. ನಿಯಮಗಳ ಪ್ರಕಾರ ಒಂದ್ ಕಡೆ ಶೇಖರಣೆ ಮಾಡಿಟ್ಟು ಅದನ್ನ ಹರಾಜ್ ಹಾಕ್ಬೇಕು. ಬಟ್ ಅದನ್ನೆಲ್ಲ ಮಾಡ್ತಿಲ್ಲ. ತಂದು ಆಗಿದ್ದಾಗ್ಲೇ ಅದನ್ನ ಸೇಲ್ ಮಾಡಿ ದುಡ್ಡು ಇಳಿಸ್ಕೊಳ್ತಿದ್ದಾರೆ ಸಿಬ್ಬಂದಿ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಖುಷಿ ಪಡಬೇಕಾ ಅಥವಾ ದುಃಖ ಪಡಬೇಕಾ ಅಂತ? ಒಂದ್ ಕಡೆ ಈಗ ಪಾದಚಾರಿಗಳಿಗೆ ಮುಕ್ತ ಆಗ್ಲಿ ಅಂತ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಕೋರ್ಟ್ ಆದೇಶದ ಮೇರೆಗೆ. ಆದ್ರೆ ಇದ್ರ ಮಧ್ಯದಲ್ಲೂ ಕೂಡ ದುಡ್ಡು ಹೆಂಗ್ ಮಾಡೋದು, ನಮ್ ಜೇಬಿಗೆ ದುಡ್ಡು ಹೆಂಗ್ ಇಳಿಸೋದು ಅಂತ ಯೋಚನೆ ಮಾಡ್ತಾರೆ ಅಂತ ಸಿಬ್ಬಂದಿ ಇದ್ದಾರೆ ಅಂದ್ರೆ ಏನ್ ಇವರ ವಿರುದ್ಧ ಕ್ರಮ ಅಂತ? ನಿಜವಾಗ್ಲೂ ಒಂದ್ ರೀತಿ ಅಚ್ಚರಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಕಡೆ ಫುಟ್ಪಾತ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಫುಟ್ಪಾತ್ ಅನ್ನ ತೆರವು ಮಾಡುವಂತ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಯಾರು ಫುಟ್ಪಾತ್ ಅಲ್ಲಿ ಒತ್ತುವರಿ ಮಾಡ್ಕೊಂಡು ವ್ಯಾಪಾರವನ್ನ ಮಾಡ್ತಿದ್ರೆ ಅವ್ರನ್ನ ಅಂದ್ರೆ ಸುಮಾರು 1,500 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಏನಾಗಿದೆ ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರು. ಆದ್ರೆ ಈ ಒಂದು ಫುಟ್ಪಾತ್ ತೆರವು ಹೆಸರಿನಲ್ಲಿ ಕೆಳ ಹಂತದ ಅಧಿಕಾರಿಗಳು ಅಥವಾ ಕೆಳ ಹಂತದ ಸಿಬ್ಬಂದಿ ಹಣವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ ಬಂದಿದೆ. ಇದಕ್ಕೆ ಪೂರಕವಾದಂತಹ ದಾಖಲೆಗಳು ಕೂಡ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತದ್ದು. ನಿಯಮ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ತೆರವು ಆದ್ರೆ ಅಥವಾ ಒತ್ತುವರಿ ಕಾರ್ಯಾಚರಣೆ ಏನಾಗುತ್ತೆ ಅಲ್ಲಿಂದ ಸಂಗ್ರಹ ಆದಂತಹ ಕಬ್ಬಿಣದ ವಸ್ತುಗಳಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಶೆಡ್ಗಳು ಇವೆಲ್ಲವನ್ನು ಕೂಡ ನಿಯಮಾನುಸಾರ ಒಂದ್ ಕಡೆ ಶೇಖರಿಸಿ ಇಡಬೇಕಾಗತ್ತೆ. ಅದನ್ನ ಟೆಂಡರ್ ಅನ್ನ ಕರೆದು ಯಾರು ಅತ್ಯಂತ ಹೆಚ್ಚು ಬಿಡ್ಗೆ ಟೆಂಡರ್ ನ ಕಾಲ್ ಮಾಡ್ತಾರೆ ಅಥವಾ ಟೆಂಡರ್ ನಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಅದನ್ನ ಮಾರಾಟ ಮಾಡ್ಬೇಕು ಅನ್ನುವಂತಹ ಒಂದು ನಿಯಮವಿದೆ. ಆದ್ರೆ ಜಿಬಿಎ ಸಿಬ್ಬಂದಿ ಆ ಒಂದು ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ನಮ್ಗೆ ಸಿಕ್ಕಿರುವಂತಹ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ. ಒಂದ್ ಕಡೆ ತೆರವಾಗುತ್ತೆ, ತೆರವಾದಂತಹ ಕಬ್ಬಿಣದ ಶೆಡ್ಗಳಾಗಿರ್ಬೋದು ಅಥವಾ ಶೀಟ್ಗಳಾಗಿರ್ಬೋದು, ಕಬ್ಬಿಣದ ವಸ್ತುಗಳ ಅಥವಾ ಕಟ್ಟಿಗೆ ಇವೆಲ್ಲವನ್ನು ಕೂಡ ಒಂದ್ ಕಡೆ ತಗೊಬಂದು ಡಂಪ್ ಮಾಡ್ತಾರೆ. ಡಂಪ್ ಮಾಡದಂತಹ ಜಾಗದಿಂದನೇ ಒಂದಷ್ಟು ಬ್ರೋಕರ್ಗಳು ಅಥವಾ ಮಧ್ಯವರ್ತಿಗಳು ಆ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತದ್ದು ಕೂಡ ಈ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ಯಾರು ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡುವಂತಹ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಆ ಸಿಬ್ಬಂದಿನೇ ನೇರವಾಗಿ ಈ ರೀತಿಯಾದಂತಹ ಒಂದು ದಂಧೆಯನ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಗೆ ಸಿಕ್ಕಿರುವಂತಹ ವಿಡಿಯೋ ಇದು ಭೂಪಸಂದ್ರ ವಾರ್ಡ್ ನಲ್ಲಿ ನಡೆದಿರುವಂತದ್ದು. ಕೇವಲ ಭೂಪಸಂದ್ರ ವಾರ್ಡ್ ಮಾತ್ರ ಅಲ್ಲ, ಬೇರೆ ಬೇರೆ ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಬಿಎ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಸೊ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅಕ್ರಮವಾಗಿ ತೆರವು ಮಾಡದಂತಹ ತೆರವಿಂದ ಬಂದಂತಹ ಕಬ್ಬಿಣದ ವಸ್ತುಗಳನ್ನ ಅಥವಾ ಶೆಡ್ಗಳನ್ನ ಇವೆಲ್ಲವನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಡವರು ಕಷ್ಟಪಟ್ಟು ಒಂದು ಶೆಡ್ ಅನ್ನ ಕಟ್ಕೊಂಡಿರ್ತಾರೆ, ಅದನ್ನ ತೆರವು ಹೆಸರಿನಲ್ಲಿ ಅದನ್ನ ಡೆಮಾಲಿಷನ್ ಮಾಡಿ ಅದರಿಂದ ಬಂದಂತಹ ಹಣವನ್ನ ತಮ್ಮ ಜೇಬಿಗೆ ಇಳಿಸ್ಕೊಳ್ಳುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ, ಮತ್ತೊಂದ್ ಕಡೆ ಜಿಬಿ ಅಧಿಕಾರಿಗಳು ಹಗಲು ರಾತ್ರಿ ಅಂದೇ ತೆರವು ಮಾಡ್ತಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಕೆಲ ಸಿಬ್ಬಂದಿ ಭೂಪಸಂದ್ರ ವಾರ್ಡ್
ಬೆಂಗಳೂರು ನಗರ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಈ ಒಂದು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ನಗರ ಪಾಲಿಕೆ ಆಯುಕ್ತರಿಗೆ ಗಮನಕ್ಕೂ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ರೀತಿಯಾಗಿ ಅನಧಿಕೃತವಾಗಿ ತೆಗೆದುಕೊಂಡು ಹೋಗಿ ಅದನ್ನ ಮಾರಾಟ ಮಾಡಿ ತಮ್ಮ ಜೇಬಿಗೆ ಹಣವನ್ನ ಇಳಿಸ್ಕೊಳ್ತಾರೆ ಅಂತಂದ್ರೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಒಂದಷ್ಟು ನಿವಾಸಿಗಳು ಕೂಡ ಹೇಳ್ತಿದ್ದಾರೆ, ನಾವು ಇದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಬೇಕು, ನಿಯಮಾನುಸಾರ ವಿಲೇವಾರಿ ಮಾಡ್ಬೇಕಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದಾಗ ನಮಗೆ ಅವರು ಹೆದರಿಸುವಂತ ಕೆಲಸಕ್ಕೆ ಜಿಬಿಎ ಸಿಬ್ಬಂದಿ ಮಾಡ್ತಾರೆ ಅನ್ನುವಂತಹ ಒಂದು ಬೇಸರದ ಮಾತುಗಳನ್ನ ಒಂದಷ್ಟು ನಿವಾಸಿಗಳು ನಮ್ಗೆ ಹೇಳಿರುವಂತದ್ದು ಕೂಡ ಸಿಕ್ಕಿದೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಜಿಬಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ಹಗಲು ದರೋಡೆಯನ್ನ ಮಾಡ್ತಿದ್ದಾರೆ. ಆದ್ರೆ ನಿಯಮಾನುಸಾರವಾಗಿ ಅದನ್ನ ವಿಲೇವಾರಿ ಮಾಡಬೇಕಾಗಿತ್ತು. ಆದ್ರೆ ನಿಯಮಾನುಸಾರ ವಿಲೇವಾರಿ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಸಾವಿರಾರು ರೂಪಾಯಿ ಹಣವನ್ನು ಇಳಿಸ್ಕೊಳ್ತಾ ಇರುವಂತದಕ್ಕೆ ಆದಷ್ಟು ಬೇಗ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ಒತ್ತಾಯನ ಕೂಡ ಕೇಳಿ ಬರ್ತಾ ಇದೆ ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.